21ನೇ ತಾರೀಕು ಮೇ 21ನೇ ತಾರೀಕು ಗುರುಪೀಠದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಭೆಯಲ್ಲಿ ಸಮಾಜದ ಹಲವಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಮೀಸಲಾತಿ ಎಸ್.ಟಿ ಅಂತಕ್ಕಂಥದ್ದು ಇನ್ನೂವರೆಗೆ ಅನೇಕ ಗೊಂದಲ ಕಾರಣಗಳಿಂದ ಅದು ಹಿನ್ನಡೆಯಾಗಿ ಈ ಸಮಾಜಕ್ಕೆ ಎಸ್.ಟಿಯಿಂದ ನಮ್ಮ ಸಮಾಜ ವಂಚಿತ ಆಗಲಿಕ್ಕಿರ್ತದ. ಸ್ವತಂತ್ರ ಭಾರತದಲ್ಲಿ ಇವತ್ತು ಅಂಬೇಡ್ಕರ್ ಸಂವಿಧಾನದಡಿಯಲ್ಲಿ ಸಿಗಬೇಕಾದಂತಹ ಒಂದು ಮೀಸಲಾತಿ ಅತ್ಯಂತ ಹಿಂದುಳಿದಂತಹ ನಮ್ಮ ಸಮಾಜಕ್ಕೆ ಸಿಗದೇ ಇರುವಂಥ ಕಾರಣದಿಂದಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಎಸ್.ಟಿ ವಿಚಾರಕ್ಕೆ ಒಂದು ವಿಶೇಷವಾಗಿ ಅದರದ್ದೊಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದರಿಂದ ಪ್ರಥಮವಾಗಿ ಒಂದು ವಿಷಯ ಈ ಸಭೆಯಲ್ಲಿ. ಎರಡನೇ ವಿಷಯ, ಈಗ ಮೊನ್ನೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಜಾತಿ ಗಣತಿಯ ಕುರಿತಾಗಿ ನಮ್ಮ ಸಮಾಜದ ಸಂಖ್ಯೆ ನಮಗೆ ತೃಪ್ತಿದಾಯಕವನ್ನು ತಂದುಕೊಟ್ಟಿಲ್ಲ. ಆ ವಿಚಾರಕ್ಕಾಗಿ ನಾವು ಸಮಾಜದವರೆಲ್ಲ ಸೇರಿ ಅದಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಮತ್ತು ನಾವು ಅದನ್ನು ಎಚ್ಚರಿಸಬೇಕು ಅಂತಕ್ಕಂಥ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಈ ಸಭೆಯಲ್ಲಿ ಎರಡನೇ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಮೂರನೇ ವಿಷಯವಾಗಿ ಈಗಾಗಲೇ ಕ್ರಿಮಿ ಲೇಯರ್ ಕೆನೆಪದರ ನೀತಿ ಅಂತಕ್ಕಂಥದ್ದು ಈಗಾಗಲೇ ಜಾರಿಯಲ್ಲಿ ಬಂದಿದೆ. ಅದರಿಂದ ನಮ್ಮ ಸಮಾಜ ಮೊದಲೇ ಹಿಂದುಳಿದಂಥ ಸಮಾಜ. ಅದಕ್ಕೆ ಕ್ರಿಮಿ ಲೇಯರ್ ಕುರಿತಾಗಿಯೂ ಕೂಡ ನಮ್ಮ ಸಮಾಜದೆಲ್ಲ ಮುಖಂಡರನ್ನು ಸೇರಿಸಿ ಗುರುಪೀಠದಲ್ಲಿ ಒಂದು ಯೋಗ್ಯ ನಿರ್ಣಯವನ್ನು ತಗೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದಾಗಲಿ ಅಥವಾ ಹೋರಾಟ ಮಾಡೋದಾಗಲಿ ಎಲ್ಲ ನಿರ್ಣಯಗಳನ್ನು ಪ್ರಮುಖವಾಗಿ ಮೂರು ವಿಷಯಗಳ ಕುರಿತಾಗಿ ರಾಜ್ಯ ಮಟ್ಟದಲ್ಲಿ ಬರುವ ಒಂದು 21 ಮೇ 2025 ಗುರುಪೀಠದಲ್ಲಿ ಆಯೋಜನೆ ಮಾಡಿದೆ. ಈ ಮಾಧ್ಯಮದ ಮುಖಾಂತರ ಎಲ್ಲ ವರದಿಗಾರರು ಪತ್ರಕರ್ತರ ಮುಖಾಂತರ ಈ ರಾಜ್ಯ ಮಟ್ಟದ ಸುದ್ದಿಯನ್ನಾಗಿ ಮಾಡಿ ನಮ್ಮ ಸಮಾಜದ ಸಚಿವರು, ಸಮಾಜದ ಮತ್ತು ಮಂತ್ರಿಗಳು ಮತ್ತು ನಮ್ಮ ಸಮಾಜದ MLCಗಳು, ನಮ್ಮ ಸಮಾಜದ ರಾಜ್ಯದ ಶಾಸಕರು, ನಮ್ಮ ಸಮಾಜದ ರಾಜ್ಯದ ಸಂಘದ ಅಧ್ಯಕ್ಷರು ಮತ್ತು ನೌಕರ ಸಂಘದ ಅಧ್ಯಕ್ಷರು, ಪ್ರತಿ ತಾಲೂಕು ಜಿಲ್ಲಾ ಎಲ್ಲ ಒಂದು ಸಮಾಜದ ಗಣ್ಯಮಾನ್ಯರನ್ನು ಈ ಮುಖಾಂತರ ನಾವು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಕರೆ ಕೊಡ್ತಾ ಇದ್ದೀವಿ. ಈ ಮುಖಾಂತರ ಎಲ್ಲರೂ ಗುರುಪೀಠಕ್ಕೆ ಬಂದು ನಡೆಯುವಂಥ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೇಕಂತ ಹೇಳಿರೋದು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಈಗ ವಿಷಯವನ್ನು ಮಂಡಿಸಿದಂಗೆ ನಮ್ಮ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರುವಂಥ ವಿಚಾರವಾಗಿ ಇಲ್ಲಿವರೆಗೆ ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ನಮ್ಮ ಸಿದ್ದರಾಮಯ್ಯನವರಾಗಲಿ, ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿಯವರಿದ್ದಾಗಲಿ ಎಲ್ಲರೂ ಏನಪ್ಪ ಅಂತಂದ್ರೆ ಸಾಕಷ್ಟು ಅವರು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವು ಸಲ ಮತ್ತು ಅದರಿಂದ ದೆಹಲಿಗೂ ಕೂಡ ಅರ್ಜಿಯಾಗಿ ಹೋಗಿ ಮತ್ತು ವಾಪಸ್ ಫೈಲ್ ಈಗ ಬಂದದ, ರಾಜ್ಯಕ್ಕೆ ಬಂದದ. ಮತ್ತು ಅದನ್ನು ಏನು ಪರಿಶೀಲನೆ ಮಾಡಿ ಕಳಿಸ್ತೀವಿ ಅಂತ ಸಿದ್ದರಾಮಯ್ಯವರು ಕೂಡ ಕಳೆದ ಬಾರಿ ಅವರು ಮಾತು ಕೊಟ್ಟಿದ್ದರು. ಆ ಪ್ರಕಾರ ಅದನ್ನು ಕಳಿಸ್ಬೇಕು ಮತ್ತು ಇನ್ನೂ ಅದಕ್ಕೆ ಏನು ಪೂರಕವಾಗಿ ಬೇಕು ಅದನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮಾಜಕ್ಕೆ ಎಸ್.ಟಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ನಾವು ಗಂಭೀರವಾದಂಥ ಚರ್ಚೆ ಮತ್ತು ಹೋರಾಟದ ರೂಪುರೇಷೆಗಳನ್ನು ಮಾಡ್ಕೋಬೇಕು ಅನ್ನುವಂಥ ವಿಚಾರ ನಮ್ಮಲ್ಲಿ ಅದ. ಈಗ ಅದೇ ವಿಚಾರಕ್ಕೆ ನಮಗೆ ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ ನಮಗೆ ತೃಪ್ತಿ ಇಲ್ಲ. ಆ ತೃಪ್ತಿ ಇಲ್ಲದ ಕಾರಣದಿಂದಾಗಿ ಅದಕ್ಕೆ ಯಾವ ರೀತಿ ನಾವು ಸರ್ಕಾರಕ್ಕೆ ಅದನ್ನು ನಾವು ಸಂದೇಶ ಕೊಡಬೇಕು ಅನ್ನೋಂಥದ್ದನ್ನು ನಾವು ಈಗ ಸಭೆಯಲ್ಲಿ ಚರ್ಚೆ ಮಾಡಿ ಮತ್ತು ನಿಮಗೆಲ್ಲ ನಾವು ಮಾಧ್ಯಮ ಮುಖಾಂತರ ಅದನ್ನು ಹೇಳಿಕೊಡ್ತೀವಿ. ಮಾಹಿತಿ ಎಲ್ಲ ಕಡೆ ಪ್ರಕಟ ಆಗಿದ್ದೇ ಐತಿ. ಅದಕ್ಕೆ ಕಮ್ಮಿ ತೋರಿಸ್ಯಾರ, ನಮ್ಮದು ಹೆಚ್ಚು ಸಂಖ್ಯೆ ಅದ, ಕಮ್ಮಿ ತೋರಿಸಿದಾರೆ. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅದೇ ವಿಚಾರಕ್ಕೆ ನಾವು ಸಾಕಷ್ಟು ಹೋರಾಟ ನಮ್ಮ ಸಮುದಾಯದ ವಿಚಾರಕ್ಕೆ ನಾವು ಮಾಡ್ತಾ ಬಂದೀವಿ. ಅದನ್ನು ಈಗ ರಾಜ್ಯ ಮಟ್ಟದಲ್ಲಿ ಈಗ ಏನು ಪಾದಯಾತ್ರೆ ಮಾಡಬೇಕು ಅಥವಾ ಏನು ನಾವು ಸತ್ಯಾಗ್ರಹ ಮಾಡಬೇಕು ಅನ್ನೋಂಥದ್ದನ್ನು ಈಗ ಈ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ, ಗಂಭೀರವಾಗಿ ತೀರ್ಮಾನ ಮಾಡ್ತೀವಿ. ಅದನ್ನು ಈ ಸರ್ಕಾರ ಒಪ್ಪಲಿಲ್ಲ ಅನ್ನೋದಕ್ಕಿಂತ ಈಗ ಪ್ರತಿ ಸಲ ನಾವು ಮನವಿ ಕೊಟ್ಟಾಗ ಅವ್ರು ಮಾಡ್ತೀವಿ ಅಂತ ಭರವಸೆನೇ ಕೊಡ್ತಾರೆ. ಅನ್ನಂಗಿಲ್ಲ ತನ್ನಂಗಿಲ್ಲ ಯಾವ ಸರ್ಕಾರ, ಅವ್ರು ಡಿಲೇ ಮಾಡ್ತಾರೆ. ಅದಕ್ಕೆ ನಾವು ನಿರ್ಣಯ ಕೈಗೊಳ್ಬೇಕಾಗಿತ್ತು. ಆ ನಿರ್ಣಯಕ್ಕಾಗಿನೇ ಈ ಸಭೆ. ಅದನ್ನು ಸಭೆಯಲ್ಲಿ ತೀರ್ಮಾನ ಮಾಡಿ ಗಟ್ಟಿ ನಿರ್ಧಾರ ಮಾಡಲಿಕ್ಕೆ ಈ ಸಭೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಮಗೆ ರಾಜ್ಯ ನ್ಯೂಸ್ ಮಾಡಿ ನೀವೆಲ್ಲರೂ ಸಹಕಾರ ಕೊಡ್ಬೇಕಂತ ತಮ್ಮಲ್ಲೆಲ್ಲರೂ ಮನವಿ.
ಸಾಕಷ್ಟು ಅನುದಾನ ಎಲ್ಲ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಮ್ಮ ಗಮನಕ್ಕಿಲ್ಲ. ಅಲ್ಲಿ ಗದ್ದಿಗೆ ಅಭಿವೃದ್ಧಿ ಆಗ್ಬೇಕಾತಂದ್ರೆ ಸ್ವಲ್ಪ ತಾಂತ್ರಿಕ ತೊಂದರೆ ಇರೋದ್ರಿಂದ ಅದಾಗಿಲ್ಲ. ಅದಕ್ಕೂ ಕೂಡ ನಮ್ಮದು ಹೋರಾಟದ ಗದ್ದಿಗೆ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಪ್ರಾಧಿಕಾರ ಇರೋದ್ರಿಂದ ಆ ಪ್ರಾಧಿಕಾರ ಪರ್ಮಿಷನ್ ಕೊಡಬೇಕು ಅನ್ನುವಂಥದ್ದು ನಮ್ಮದು ಒತ್ತಾಯ ಇದೆ. ಆ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಅವಾಗೂ ಮಾಡೀವಿ, ಈಗೂ ಮಾಡೀವಿ. ಪ್ರತಿ ಸಲ ಬಂದಾಗೂ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಪ್ರಾಧಿಕಾರ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ಪ್ರಾಧಿಕಾರ ಗದ್ದಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅನ್ನುವಂಥದ್ದು ನಾವು ಕಳೆದು ಒಂದು ಪೀಠ ಯಾವಾಗ ಸ್ಥಾಪನೆ ಆಗಿದೆ ಯಾವಾಗಿಂದ ಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿವಿ, ಒತ್ತಡ ತಂದೀವಿ. ಆ ಮುಖಾಂತರ ಅವರಿಗೆ ಸಾಕಷ್ಟು ಬಾರಿ ಅದನ್ನು ಗಮನಕ್ಕೆ ತಂದೀವಿ. ಅದನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಕೂಡ ನಮ್ಮದು ಒತ್ತಾಯ ಇದೆ. ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ನಾವು ಪಕ್ಷಾತೀತವಾಗಿ ಸಮಾಜದಾಗ ಅದಕ್ಕೇನು ಸಚಿವರು ನಮ್ಮ ಸಮಾಜದಲ್ಲಿ ಯಾರ್ಯಾರ್ದಾರು ಎಲ್ಲರೂ ಭಾಗವಹಿಸ್ಬೇಕು ಅನ್ನೋಂಥದ್ದು ನಾವು ಅವ್ರಿಗೆ ನಾವು ನಿರ್ಣಯ ಕೈಗೊಂಡು ಅವ್ರಿಗೆ ನಾವು ಆದೇಶ ಮಾಡ್ತೀವಿ. ಸಮಾಜದಲ್ಲಿ ಈ ಸಮುದಾಯದಿಂದ ಅವರು ಇರೋದರಿಂದ ಸಮುದಾಯಕ್ಕೆ ಅವ್ರು ಸ್ಪಂದಿಸಬೇಕಾಗ್ತದೆ. ಎಲ್ಲ ಜನಾಂಗದಲ್ಲಿ ಆ ರೀತಿ ಇರುವಂಥದ್ದು ಸಹಜ. ಆಯಾ ಜನಾಂಗದವರು ಆಯಾ ಜನಾಂಗದ ಹೋರಾಟದಲ್ಲಿ ಅವರು ರಾಜಕೀಯ ರಹಿತವಾಗಿ ಮಂತ್ರಿಗಳಾಗಲಿ MLAಗಳಾಗಲಿ MLCಗಳಾಗಲಿ ನಿಂತು ಹೋರಾಟ ಮಾಡಿ ಆ ಸಮಾಜಕ್ಕೆ ನ್ಯಾಯ ಕೇಳುವಂಥದ್ದು ಅದು ಪ್ರಜಾತಂತ್ರದಲ್ಲಿ ಈಗ ಎಲ್ಲ ಕಡೆ ನಡೆದಿರ್ತಕ್ಕಂಥದ್ದು. ಹಂಗೆ ನಮ್ಮ ಸಮಾಜದಲ್ಲೂ ಕೂಡ ನಮ್ಮ ಎಲ್ಲ ಸಮಾಜದ ನಮ್ಮಲ್ಲಿ ಅಂತರೂ ಬೆಳವಣಿಗೆ ಎಷ್ಟು ಅದ. ದೊಡ್ಡ ಸಮಾಜ ಇದ್ರೂ ರಾಜಕೀಯ ಶಕ್ತಿ ನಮ್ಮ ಸಮಾಜಕ್ಕೆ ಕೊರತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಎಷ್ಟು ಜನ ಅದಾರ ಅವ್ರು ಕರ್ಕೊಂಡು ಹೋರಾಟ ಮಾಡೋಕ್ಕೆ ನಿರ್ಣಯ ಕೈಗೊಳ್ಬೇಕು ಅನ್ನೋಂಥದ್ದು ಐತೆ. ಗುರುತಿಸಿಕೊಳ್ಳುವಂಥ ನಮ್ಮ ಅಂಬಿಗ ಸಮಾಜದ ಒಂದು ವಿಶೇಷವಾದಂಥ ರಾಜ್ಯ ಮಟ್ಟದ ಸಭೆಯನ್ನು ನಮ್ಮ ಹಾವೇರಿಯ ಜಿಲ್ಲೆ ಹಾವೇರಿ ತಾಲೂಕಿನ ಸುಕ್ಷೇತ್ರ ನರಸೀಪುರ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ